ಅಂದ್ರೆ ಹೆಂಗಿರ್ಬೇಕು? ಅದರಲ್ಲೂ ಮಂಡ್ಯದಲ್ಲಿರೋರು ಹೆಂಗಿರ್ಬೇಕಪ್ಪ? ನಮ್ಮ ಹುಡುಗರು ಸ್ವಲ್ಪ ಪದ್ಮಾಕ್ಷಿ ಮೇಡಮ್ ಹೇಳ್ದಂಗೆ ಸ್ವಲ್ಪ ಯಾಕೋ ಮೊಬೈಲ್ ಚಟಗಳು ಜಾಸ್ತಿ ಆಗ್ಬಿಟ್ಟೈತೆ. ಒಂದೇ ಒಂದು ನಮ್ಮ ಮಂಡ್ಯದ ಹೆಣ್ಣು ಮಗಳು ಕರೆಸ್ಬಿಟ್ರೆ ಸಾಕು, ಚಟ್ಪಟ ಚಟ್ಪಟ ಅಂತ ಮಾತಾಡ್ಬಿಟ್ರೆ ಏನೋ. ಹುಡುಗರು ಸ್ವಲ್ಪ ನೋಡ್ರಪ್ಪ, ನಮಗೆ ನೋಡಿ, ಅವರು ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂದ್ರು. ಹೆಣ್ಮಕ್ಳೇ ಸ್ಟ್ರಾಂಗಾ? ನಮ್ಮ ಗಂಡು ಮಕ್ಕಳು ಸಾಲಲ್ಲ ಕಣ್ರು. ಓಕೆ ಓಕೆ, ಹೆಂಗ ಮರ್ಯಾದೆ ಉಳಿಸಿದ್ರಪ್ಪ, ಪರವಾಗಿಲ್ಲ. ನೋಡಿ ಹಿಂದ್ಗಡೆ ಯಾರೋ ಅಯ್ಯೋ ಅಂತವ್ರೆ, ಕಾಲ್ಗಿಲ್ ಸಿಕ್ಕಾಕೊಂಡ್ಬಿಡ್ತಾ ನೋಡಿ. ಅದಕ್ಕೆ ಹೇಳೋದು, ನಿಮ್ಗೇನು ಹೇಳ್ಬೇಕಾಗಿಲ್ಲ, ನಗರಿ 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 ಅಂತ ಎಲ್ಲ ಕಡೆ ಹೋಗಿ ಬಾಯಿ ಬಡ್ಕೊಂತೀವಿ, ಆದ್ರೆ ನಮ್ಮ ಹುಡುಗರಿಗೆ ಮಾತ್ರ ಹೇಳಂಗಿಲ್ಲ. ಏನ್ ಮಾಡ್ತಾವ್ರಪ್ಪ? ಒಂದು ವಿಷಯ ಅಂತ ಹೇಳ್ಬಿಡ್ತೀನಿ ನೋಡ್ರಿ, ನಮ್ಮ ಸಿನಿಮಾ ನಟರೆಲ್ಲರೂ ಗೋಲ್ಡ್ ಇದ್ದಂಗೆ, ಡೈಮಂಡ್ ಇದ್ದಂಗೆ. ಗೋಲ್ಡು ಡೈಮಂಡ್ ಯಾವತ್ತಿದ್ರು ಅಂಗಡಿಲಿದ್ರೆ ಶೋಭೆ, ಕರೆಕ್ಟಾ? ಎಲ್ಲರೂ ಸುಮ್ಮನೆ ನಮ್ಮ ಆರ್ಟಿಸ್ಟ್ಗಳು ಎಲ್ಲರ ಹೆಸರನ್ನ ಬೀದಿಲ್ ತಂದು ಕೂಗ್ಬೇಡ್ರಪ್ಪ. ಬೀದಿಲ್ ಕೂಗೋದು ಯಾವುದು? KG 10 ರೂಪಾಯಿ ಟಮಾಟೆ, KG 10 ರೂಪಾಯಿ ಬೆಳ್ಳುಳ್ಳಿ, ಬರ್ರಿ 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 KG ಅವರೆಕಾಯಿ. ನಮ್ಮ ನಟರನ್ನ ಹಂಗೆ ಮಾಡಬೇಡಿ. ಎಲ್ಲ ನಟರು ಬರ್ತಾರೆ, ಅವರೆಲ್ಲ ಗೋಲ್ಡ್. ನಾವು ಹೋಗಿ ಗೋಲ್ಡ್ ಅಂಗಡಿಲಿ ಗೋಲ್ಡನ್ನ ಮುಟ್ಟಿ ದೊಡ್ಡ ರೇಟ್ ಕೊಟ್ಟು GST ಕೊಟ್ಟು ತಗೊಂಬರ್ಬೇಕು. ಆ ಥರ ನಮ್ಮ ಆರ್ಟಿಸ್ಟು ಇಲ್ಲಿ ನಿಂತ್ಕೊಂಡು ಅಲ್ಲಿ ಇಲ್ಲೆಲ್ಲ ಕೂಗಿ ಅವ್ರನ್ನ ಹರಾಜು ಹಾಕ್ಬೇಡ್ರಿ ದಯವಿಟ್ಟು. ಎಲ್ಲ ನಟರು ನಮ್ಮವರೇ, ಎಲ್ಲ ನಮ್ಮ ಕನ್ನಡ ಚಿತ್ರರಂಗ. ಆದ್ದರಿಂದ ಒಂದೊಂದು ಧ್ವನಿ ಮಾಡಿದಾಗಲೂ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಚಪ್ಪಾಳೆ ತಟ್ರಿ. ಅದೇ ನೋಡಿ ಅಲ್ಲೆಲ್ಲ. ಈಗ ನಾನು ಹೋಗಿದ್ದೆ, ಒಬ್ಬರು ಕೇಳಿದ್ರು ಯಾವ್ಯಾವುದೋ ಗೊತ್ತಿಲ್ಲ, ನಿನ್ನೆ ನಮ್ಮ ಶಮಿತಾ ಮಲ್ನಾಡ್ ಮೇಡಮ್ ಅವರಿಂದ ಅದ್ಧೂರಿಯಾಗಿರ್ತಕ್ಕಂಥ ಸಂಗೀತ ಸಂಜೆ ಆಗಿದೆ. ನಿಮ್ಮನ್ನೆಲ್ಲ ಸಿಕ್ಕಾಬಟ್ಟೆ ಕುಣಿಸ್ಬಿಟ್ಟಿದ್ದಾರೆ, ಒಳ್ಳೊಳ್ಳೆ ಸಾಂಗ್ಗಳು, ಹೌದಲ್ಲ? ಇಲ್ಲಿ ಯಾರೋ ಬಂದ್ರು, ಸಾರ್ ನಮ್ಗೆ 5 ನಿಮಿಷ ಟೈಮ್ ಕೊಟ್ಟವ್ರೆ ಅಂದರು. ಇದೇ ಥರ ಕಾರ್ಯಕ್ರಮ, ಯಾವುದು ಸಾಂಗು ಡ್ಯಾನ್ಸು, ಇದೇ ಥರ ಒಂದು 5 ಜನ ಹುಡುಗರು 5 ಜನ ಹುಡುಗಿಯರು ಬಂದರು. ಸಾಂಗ್ ಸ್ಟಾರ್ಟ್ ಅಂದರು, ಹಾಕಿದ್ರು. ಯಾವ ಸಾಂಗು? ಅಪಾತಯ್ಯ ಅಪಾತಿ ಬೇಬೇತ, ಅಪಾತಯ್ಯ ಅಪಾತಿ ಬೇಬೇತ, ಅಪಾತಿಯೇ ಅಪಾತಿ ಕೂತು, ಅಪಾತಯ್ಯ ಅಪಾತಯ್ಯ. ಏನಾದರೂ ಅರ್ಥ ಆಯ್ತಾ ನಿಮಗೆ? ನಮ್ಮ ಅಪ್ಪನಾಳೆ ನಮ್ಗಂತೂ ಅರ್ಥ ಆಗಿಲ್ಲ. ಆದ್ರೆ ನಾವು ಕನ್ನಡಿಗರು, ಹಾಸ್ಯ ಕಲಾವಿದರು, ಒಂದು ಅದರ ಅರ್ಥ ಕಂಡಿಡಿದು ಬಿಟ್ರೆ ಏನು ಗೊತ್ತಾದ್ರ ಅರ್ಥ? ಆ ಪಾಪಿಯ ಈ ಪಾಪಿ ಬೊಯ್ದ, ಈ ಪಾಪಿಯ ಆ ಪಾಪಿ ಬಡ್ದ, ಅಯ್ಯೋ ಪಾಪಿಯೇ ಅಯ್ಯೋ ಪಾಪಿ ಮುಂಡೆ ಮಗನೇ. ಇದು ಗೊತ್ತಿತ್ತ ನಿಮಗೆ? ಅಷ್ಟೇ, ಯಾವುದಿರುತ್ತೆ ಅದು ಎಂಜಾಯ್ ಮಾಡ್ಬೇಕು ನೋಡಿ. ಎಂಜಾಯ್ ಮಾಡಿಕೊಂಡು ನಮ್ಮ ಗುರು ಕಿರಣ್ ಸರ್ ಹೇಳಿದ್ದು ಯಾವುದು ಇದು? ಯಾವುದು? ಸುತ್ತಮುತ್ತಲು ಸಂಜೆಗತ್ತಲು, ಅದು ಆವಾಗಿತ್ತು. ಕಿಚ್ಚ ಸುದೀಪ್ ಅವ್ರಿಗೆ ಒಂದು ಸಿನಿಮಾದಲ್ಲಿ ಸುತ್ತಮುತ್ತಲು ಆ ಸಂಜೆಗತ್ತಲು ಇಲ್ಲೇ ಬಂತು ಸುಖ ಅಂತ ಗುರು ಕಿರಣ್ ಸರ್ ಹೇಳಿದ್ರು. ಹಂಗೆ ಮೊನ್ನೆ ನಮ್ಮೊಂದು ಹುಡುಗಿ ಕಾಣದ ಪ್ರೀತಿಯಂತೆ ಹಾಡುವ ಹಾಡಿನಂತೆ ಯಾರಿಗೂ ಕಾಣದಂತೆ ಶೀತಲವಾದಂತೆ ನನ್ನ ನೀನು ಆಹಾ, ಏನೆಲ್ಲ ರೀಲ್ಸ್ ಮಾಡಿದೆ ಅಪ್ಪಪ್ಪಪ್ಪಪ್ಪ, ಚೆನ್ನಾಗೈತೆ. ಇನ್ನೊಂದು ಕಂಡಿಡೀರಿ ಆಯ್ತಾ? ಮೊನ್ನೆ ಹಿಂಗೆ ಹೋಗಿದ್ದೆ ಅಂಕಲ್ ಅಂದ್ರು. ಏನಪ್ಪ ಅಂದೆ? ಮಿಮಿಕ್ರಿ ಮಾಡ್ತೀರಾ? ಆಯ್ತು. ಯಾರು ಮಿಮಿಕ್ರಿ? ಕಿಪಿ ಕೀರ್ತಿ ಮಾಡಿ ಅಂಕಲ್. ಕಿಪಿ ಕೀರ್ತಿ
ಹೆಂಗ ಮಾಡಬೇಕು ಅಂದೆ. ಏನಿಲ್ಲ ಅಂಕಲ್, ಹಿಂಗೆ ನಿಂತ್ಕೊಂಬಿಡಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಓ ನನಗೆ ಗಾಬರಿ ಆಗೋಯ್ತು. ಆಮೇಲೆ ನಾನು ನಿಂತ್ಕೊಂಡು ಓ ಅಂದ್ಬಿಟ್ರೆ ಆಮೇಲೆ ಆ ಟೈಪ್ ಈ ಟೈಪ್ ಅನ್ಕೊಂಬಿಟ್ರೆ ಏನು ಮಾಡೋದು? ಭಾಳ ಕಷ್ಟ. ನೋಡ್ರಿ, ಇನ್ನೊಂದು ಕಡೆ ಹೋಗಿದ್ದೆ ಸರ್, ನರಸಿಂಹರಾಜ್ ಅವ್ರ ವಾಯ್ಸ್ ಮಾಡಿ ಅಂದರು. ನಮ್ಮ ಹಿರಿಯ ನಟ ನರಸಿಂಹರಾಜ್ ಅವ್ರ ಧ್ವನಿ ನಾವು ಆ ಕಾಲದವರು ಶುರು ಮಾಡ್ಕೊಂಬಿಟ್ಟೆ. ಅಯ್ಯೋ, ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತಿಯಾಗಿ ಹುಟ್ಟುಬಿಟ್ಟಿದ್ದಾನೆ. ಮಾತಾಡು ಮಾತಾಡು, ನೀನು ಮಾತಾಡಲಿಲ್ಲ ಅಂದರೆ ಕಬ್ಬಣ ಕಾಯಿಸಿ ಬರೀ ಎಳೆದ ಬಿಡ್ತೀನಿ, ಮಾತಾಡಲ್ವಾ? ಅಯ್ಯೋ ಅಂದೆ. ಅವನ ಮುಖ ಹಿಂಗೆ ನೋಡ್ಕೊಂಬಂದು, ಅಣ್ಣ ಯಾವ ನರಸಿಂಹರಾಜ್ ನೀ ಮಾತಾಡಿದ್ದು ಅಂದ. ನಾನು ಹಿರಿಯ ನಟ ನರಸಿಂಹರಾಜು ಅಂದೆ. ಅವ್ರು ಯಾರೋ ನಂಗೆ ಗೊತ್ತಿಲ್ಲ ಅಣ್ಣ ಅಂದ. ಮತ್ತು ಇನ್ಯಾವ್ದಲ್ಲ ಕೇಳಿದೆ ನೀನು ಅಂದರೆ, ನರಸಿಂಹರಾಜ್ ಬಳ್ಳಾಪುರ. ನರಸಿಂಹರಾಜ್ ಬಳ್ಳಾಪುರ ಅದೇ ಬರುತ್ತಲ್ಲ, ಲಲ್ಲಿ ರವಿ ನರಸಿಂಹರಾಜ್ ಬಳ್ಳಾಪುರ. ನಾನು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹೆಣ್ಮಗು ಅವ್ರ ಸ್ವಾಮಿ ತಮ್ಮದು ಬೆಳ್ತಂಗಡಿ ಧರ್ಮಸ್ಥಳ ಬೆಳ್ತಂಗಡಿ ಮೊನ್ನೆ ಹಂಗಾಸೆ ಬಂದಿದ್ವಲ್ರ, ಬರಕಿಲ್ವ ನಮ್ಮ ಮನೆಗೆ? ಯಾರ ನೀರಿಲ್ದೆ ಕುಡಿದು ಬಿಟ್ಟವನೆ ಅಪ್ಪ. ಇನ್ಯಾವ್ಯಾವ ವಾಯ್ಸ್ ಕೇಳ್ತಿರೋ? ಇನ್ನೊಬ್ಬ ಬಂದೆ, ಪದ್ಮಾಕ್ಷಿ ಮೇಡಮ್ ಹೇಳಿದ್ರಲ್ಲ, ಎಲ್ಲರ ವಾಯ್ಸ್ ಮಾಡಿ ನಮ್ಮ ಚಿಕ್ಕಪ್ಪಂದು ಮಾಡು ಅಂದ. ನಿಮ್ಮ ಚಿಕ್ಕಪ್ಪ ಯಾರಂದ್ರೆ, ರಾಜುಗೌಡ ಮಾಜಿ ಚೇರ್ಮನ್ ಮಾಡು ಅಂದ. ರಾಜುಗೌಡ್ರವ್ರ ಚಿಕ್ಕಪ್ಪ ಬನ್ನಿ ಅಂದರೆ ಅವ್ರು ಬರೋದಿಲ್ಲ ಅಂದ. ಯಾಕೆ ಅಂದೆ, ಅವ್ರು ಸತ್ತು 30 ವರ್ಷ ಆಯಿತು ಅಂದ. ನಾನೆಲ್ಲ ಹುಡುಕ್ಲಪ್ಪ. ಅದಕ್ಕೆ ನಿಮ್ಮ ಮುಂದೆ ಈಗ ನೋಡೋಣ. ಹೆಣ್ಮಕ್ಳೇ, ಇದು ಯಾಕೋ ಸೈಲೆಂಟ್ ಆಗ್ಬಿಟ್ರು, ಎಲ್ಲ ಮೊಬೈಲ್ ಜಾಸ್ತಿ ಆಗೋಯ್ತು ನಿಮ್ಗೂ. ಗಂಡು ಮಕ್ಕಳು ಎಲ್ಲ ಮೊಬೈಲ್ ಪ್ಯಾಕೆಟ್ಸಲ್ಲಿದೆ, ನಿಮ್ಮದು ಎಲ್ಲ ಕೈಯಲ್ಲಿದೆ. ಮೊಬೈಲ್ ಸೈಡ್ಗಿಟ್ಟು ಒಂದು ಹೆಣ್ಮಕ್ಳು. ಒಳ್ಳೇದು. ಈಗ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್. ಇಲ್ಲ, ಚಾನ್ಸೇ ಇಲ್ಲ, ನವೇ. ಅದಕ್ಕೆ ಹೇಳೋದು, ಇಂಡಿಯಾ ಗೊತ್ತು, ನಮ್ಮ ಮಂಡ್ಯ ಗೊತ್ತು. ನಾವು ಯಾವತ್ತು ಮಂಡ್ಯ ಜನ ಮಾತಿನಲ್ಲಿ ಹೊರಟಿರ್ಬೋದು, ಆದರೆ ಹೃದಯ ಮಾತ್ರ ಬೆಣ್ಣೆ. ನಾವು ಯಾವತ್ತು ಮಂಡ್ಯದವರು ಪ್ರೀತಿಯಿಂದ ನೀರು ಕೇಳಿ ರಕ್ತ ಕೇಳಿ ಕೊಟ್ಟು ಬಿಡ್ತೀವಿ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನಾವು ಯಾವತ್ತೂ ಸುಮ್ಮನೆ ಇರೋರಲ್ಲ. ಹಣ ಸಂಪಾದನೆ ಮಾಡ್ಬೋದು, ಈ ಜನ ಸಂಪಾದನೆ ಮಾಡೋಕ್ಕಾಗಲ್ಲ. ಇವತ್ತು ಮಂಡ್ಯ ಅಂದರೆ ಭಾರತೀಯ ಎಜುಕೇಷನ್ ಇನ್ಸ್ಟಿಟ್ಯೂಟು, ಇದರ ಶ್ರಮ. ನಮ್ಮ ಹೋರಾಟಗಾರರು ಕಾವೇರಿ ನೀರಿಗೆ ತಮ್ಮ ಪ್ರಾಣನೇ ಒತ್ತೆ ಇಟ್ಟಂತ ಹೋರಾಟ ಮಾಡಿದಂಥ ನಮ್ಮ ಮಾದೇಗೌಡರ ಒಂದು ಇನ್ಸ್ಟಿಟ್ಯೂಷನ್ ಅಂದರೆ ನಮಗೆ ಹೆಮ್ಮೆ. ಮಧು ಅವರು ಕೂಡ MLC, ಭಾಳ ಸಂತೋಷ, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಳೋದು, ಯಾವ ನಾವು ಸೈಡಲ್ಲಿ ಮಾತಾಡೋನು, ಅವನು ಹೇಳ್ತಾನೆ, ಅಣ್ಣ ಯಾವುದಪ್ಪ ಚಳಿ ಚಳಿ ಆಡಕ್ಕೆ ಡ್ಯಾನ್ಸ್ ಮಾಡಿ ಅಂತ. ಇಲ್ಲ ಅಂಬಿ, ನಿನಗೆ ವಯಸ್ಸಾಗೋಯ್ತು, ನಮಗೆ ವಯಸ್ಸಾಯಿತು. ನಮ್ಮ ಮಗ ಅಭಿ ಬಂದರೆ ಡ್ಯಾನ್ಸ್ ಆರು ಮಾಡಿಸ್ಕೊಳ್ಳಿ, ಏನಾರು ಮಾಡಿಸ್ಕೊಳ್ಳಿ. ನೋ ಪಾರ್ಟಿ, ಓನ್ಲಿ ಟೀ ಪಾರ್ಟಿ, ನೋ 90 ಪಾರ್ಟಿ. ಕುಡ್ದು ಲಿವರ್ ಔಟು, ಆಮೇಲೆ ಹೆಂಡ್ತಿ ಮನೇಲಿರೋದೇ ಡೌಟು. ಹುಷಾರು. ಹಾಕ್ರಲ್ಲ ಒಂದು ಕೂಗ. ಯಾಕಂದ್ರೆ ನಿನ್ನೆ ನನ್ನ ಕುಚುಕು ಗೆಳೆಯ ವಿಷ್ಣುವರ್ಧನ್ ಅವ್ರು ಹುಟ್ಟಿದಬ್ಬ. ಈಗ ಅವ್ರು ಕರಿಬೇಕಾ ಬೇಡವಾ? ನನ್ನ ದಿಗ್ಗಜರ ಕುಚುಕು ಶೈಲಿಯಲ್ಲಿ ಕರೀತೀನಿ. ಮುತ್ತ ಬಾರ್ಲಾ, ನಮಸ್ಕಾರ. ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ಓಯ್, ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ
ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಏಯ್ ಸೊಕ್ಕಿನ ಮಗನೇ, ನಿಮ್ಮ ಕುರ್ಚಿ ಆಯಸ್ 5 ವರ್ಷ ಅಷ್ಟೇ ಕಂಡ್ಲಾ? ನಾವು ರೈತರ ಮಕ್ಕಳು ಸಾಯೋ ತನಕ ನಾವು ರಾಜ್ರಯ್ಯ. ಒಂದಂತೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಒಂದು ಹಾಡು ಹೇಳ್ತಾ ಇದ್ದೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಾಗಲ್ಲ ಜಾಗ ಸಾಕು ಬೆಂಗಳೂರಿನಲ್ಲಿ ನಮ್ಮೂರಿನಲ್ಲಿ ಹಾಯಾಗಿರೋಕೆ. ಒಂದಂತೂ ಕೇಳ್ತಾ ಇದ್ದೀನಿ ಅಭಿಮಾನಿಗಳಿಗೆ, ಈ ನಿಮ್ಮ ವಿಷ್ಣುವರ್ಧನ್ಗೆ ಬೆಂಗಳೂರಿನಲ್ಲಿ ಅಂಗೈಯಾಗಲ್ಲ ಜಾಗ ಕೊಟ್ರಾ? ಇಲ್ಲ. ಅವನ್ ತಪ್ಪು ಮಾಡ್ದ, ಇವನ್ ತಪ್ಪು ಮಾಡ್ದ, ನೀನು ತಪ್ಪು ಮಾಡಿದೆ, ನಾನೇನಯ್ಯ ತಪ್ಪು ಮಾಡಿದೆ? ನಾನೇನು ತಪ್ಪು ಮಾಡಿದೆ? ಒಂದು ತಿಳ್ಕೊಳ್ಳಿ, ಸತ್ತಂತ ವ್ಯಕ್ತಿಗಳಿಗೆ ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ. ನನಗೆ ಸ್ಮಾರಕಕ್ಕೆ ಜಾಗ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ವಿಷ್ಣುವರ್ಧನ್ ಅವರು ನಿಮ್ ಬಿಟ್ಟು ಹೋಗಿಲ್ಲ, ಇನ್ನು ಬದುಕಿದ್ದಾರೆ ಅಂತ ಅರ್ಥ. ಹೌಲ. ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾ ಗೀತಾಂಜಲಿ ಆಲುಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ದೀರಾ. ಎಲ್ಲರೂ ಹೇಳೋದಿಷ್ಟೇ, ಶಂಕರ್ನಾಗ್ ಅವರೇ ನೀವು ಸಿ ಬಿ ಶಂಕರ್ ಸಾಂಗ್ಲಿಯನ್ನ ಪಾತ್ರ ಮಾಡಿದ್ರಿ, ಒಳ್ಳೊಳ್ಳೆ ಪಾತ್ರ ಮಾಡಿದ್ರಿ. ಆದರೆ ನೀವು ಇನ್ನೂ ಇದ್ದು ಇರಬೇಕಾಗಿತ್ತು. ಆದರೆ ಭಗವಂತ ನನಗೆ ಕೊಟ್ಟಿದ್ದು 36 ವರ್ಷ ಮಾತ್ರ. ಅದ್ರಲ್ಲಿ ನಾನೇನು ಸಾಧಿಸಿಲ್ಲ. ಭಗವಂತ ನಿಮ್ಗೆ ಆಯಸ್ ಕೊಟ್ಟಿದ್ದಾನೆ. ಸತ್ತ ಮೇಲೆ ಮಲಗೋದಿದ್ದೇ ಇದೆ. ಆದರೆ ಬದುಕಿರಬೇಕಾದ್ರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ. ಶಂಕರ್ನಾಗ್ ಅವರೇ, ನಿಮ್ಮ ಸ್ಮಾರಕ ಎಲ್ಲಿ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಎಲ್ಲೂ ಹುಡುಕಬೇಡಿ. ನೀವು ಆಟೋ ಹತ್ತಬೇಕಾದ್ರೆ ನಮ್ಮ ಆಟೋ ಚಾಲಕರು ಆಟೋ ಹಿಂದೆನೋ ಮುಂದೆನೋ ನನ್ನ ಫೋಟೋ ಹಾಕಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರ್ನಾಗ್ಗೆ ಬೇಡ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೆ. ಎಲ್ಲ ನಮಸ್ಕಾರ. ಥ್ಯಾಂಕ್ ಯು ಬರ್ಲ. ವರನಟ ಪದ್ಮಭೂಷಣ ಗಾನಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಂಡ ಮೆಟ್ಟಬೇಕು. ಅಭಿಮಾನಿ ದೇವರುಗಳೇ ಅಂತ ನಾನು ಹೇಳ್ತಾ ಇದ್ದೆ. ಈ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ ಅಪ್ಪನ ನೀವುಗಳು ದೇವರು ಅಂತ ಹೇಳಿದ್ರಲ್ಲ, ಅಪ್ಪನ ಮೀರಿಸಿದ ಮಗ ಅಪ್ಪು. ನಿಮ್ಮ ರಾಜ್ಕುಮಾರ್ ಏನು ಮಾಡಿಲ್ಲ, ಹೆಚ್ಚಿಗೆ ಓದ್ದವನಲ್ಲ. ಆದರೆ ಈ ದಾದಾ ಸಾಹೇಬ್ ಕರ್ನಾಟಕ ರತ್ನ ಪ್ರಶಸ್ತಿಗಳು ಇದೆಲ್ಲದಕ್ಕೂ ಕಾರಣ ಯಾರು? ಈ ನನ್ನ ಅಭಿಮಾನಿ ದೇವರುಗಳ ಚಪ್ಪಾಳೆನೇ ನಮಗೆ ಶ್ರೀರಕ್ಷೆ. ನಿಮ್ಮೆಲ್ಲರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ. ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಹಾಗೇನೆ ನಮ್ಮ ರಿಯಲ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ಬರೋದಕ್ಕಿಂತ ಮುಂಚೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಚಂದ್ರಿ ಈ ಪ್ರೀತಿ ಪ್ರೇಮ ಎಲ್ಲ ಬುಸರು ಬದ್ದೇಕ ಅಂತ ಪ್ರೂವ್ ಆಗೋಯ್ತು. ಏನ್ ನೋಡ್ತಾ ಇದ್ದೀವಿ? ಇಷ್ಟೇ ನೋಡ್ತಾ ಇದ್ದೀವಿ. ನನ್ನ ಏನ್ ಲವ್ ಮಾಡ್ತೀಯ ನೋಡು. ಯಾವತ್ತಷ್ಟೇ ಒಂದು ಮಿರರ್ ನಿನ್ನ ಲೈಫ್ ಇದ್ದಂಗೆ, ಅದ್ ನೋಡಿ ನಿನ್ನ ನೋಡಿ ನಕ್ಕಿದ್ರೆ ನೀನು ಅದ್ ನೋಡಿ ನಗ್ತೀಯ. ಅಷ್ಟೇ ಜೀವನ. ಫಿಲ್ಟರ್ ಇಲ್ದೆ ಮಾತಾಡ್ತೀನಿ. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ದೇಕಾಯ್, ಓಕೆನಾ? ಅದನ್ನೇ ರಕ್ತ ಕಣ್ಣೀರು ಶೈಲಿ ಹೇಳ್ತೀನಿ. ಐ ಲೈಕ್ ಇಟ್ ಕಾಂತ, ಲೈಕ್ ಇಟ್. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಎಲ್ಲ ಜನತೆನ ಕಾಂತ. ರಕ್ತ ಕಣ್ಣೀರು ಸಿನಿಮಾದಲ್ಲಿ ಹೇಳಿದ್ದೆ, ಎಷ್ಟು ಮ್ಯಾನ್ ಕಟ್ಕೊಂಡವ್ರ ಕಡೆವರೆಗೆ ಇಟ್ಕೊಂಡೋಳಿರೋವರೆಗೆ ಅಂತ. ದುಡ್ಡು ಇರ್ಬೇಕಾದ್ರೆ ದೊರೆ ಅಂತಾರೆ, ಬಾಯಲ್ಲಿ ನೊರೆ ಬರಬೇಕಾದ್ರೆ ಯಾರೋ ಹತ್ರ ಬರಲ್ಲ. ಕಾಂತ ಐ ಲೈಕ್ ಇಟ್. ಥ್ಯಾಂಕ್ ಯು. ಹಾಗೆ ನಮ್ಮ ಕಿಚ್ಚ ಸುದೀಪ್, ನೀ ಬಂತಂದಾನೆ ಯಾವೂರಾನೆ. ಒಂದು ನಿಮಿಷ. ಬಿಗ್ ಬಾಸ್ ಸೀಸನ್ 11. ಅದಕ್ಕೂ ಮುಂಚೆ ನನ್ನ ವೀರ ಮದಕರಿ ಡೈಲಾಗ್. ಸಿಂಹನ ಫೋಟೋದಲ್ಲಿ ನೋಡಿದ್ಯಾ, ಟಿವಿನಲ್ಲಿ ನೋಡಿದ್ಯಾ, ಸೀರಿಯಲ್ ನೋಡಿದ್ಯಾ, ಅಷ್ಟೇ ಯಾಕೆ ಕಾರ್ಡ್ನಲ್ಲಿ ನೋಡಿದ್ಯಾ? ಒಂಟಿಯಾಗಿ ಭಾರತೀನಗರ ಎಜುಕೇಶನ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು ನೋಡಿದ್ಯಾ ನೀನು? ತೆಗೆದು ಒಂದು ಬಿಟ್ಟ ಅಂದ್ರೆ 1.5 ಟನ್ ಪಂಜ ಕಾಣಲೇ. ಒಂದು ನಿಮಿಷ. ನನ್ನ ಜೊತೆ ವರ್ತೂರ್ ಸಂತೋಷ್ ಅವರಿದ್ದಾರೆ. ವರ್ತೂರ್ ಸಂತೋಷ್ ಅವರೇ, ನೀವು ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳ್ತೀರಾ? ಅಣ್ಣ, ನಾನು ನಮ್ಮ ಅಪ್ಪನಿಗೆ ಹುಟ್ಟಿರೋದಣ್ಣ. ನಮ್ಮ ಅಪ್ಪನ ಕೊಟ್ಟಿರೋದಕ್ಕೆ ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀನಿ ರಣ. ಏನು ರಣ?
ಈ ನನ್ನ ಮಕ್ಕಳು ಅಷ್ಟಿ ಅಲ್ಲಣ್ಣ, ಒಂದೊಂದಲ್ಲ, ನಮ್ಮ ಹೊಟ್ಟೆ ಎಷ್ಟು ಉರ್ಸವ್ರು ಆ ಭಗವಂತನ ನೋಡ್ಕೋಬೇಕು. ಮದ್ದೂರಮ್ಮ ಏನ್ರಣ್ಣ, ಹಳ್ಳಿ ಮಕ್ಕಳು ರೈತರ ಮಕ್ಕಳು ಹೆಣ್ಣು ಕೊಡ್ರಿ, 1 ವರ್ಷದಲ್ಲಿ ಮೊಮ್ಮಕ್ಕಳು ಕೊಡ್ತಾರೆ. ಬರೀ ನೀವರೇ ನೀವೇನ್ರಪ್ಪ ಸಾಫ್ಟ್ವೇರ್ ನಿಮ್ಗೆ ಹೆಣ್ಗಳು ಸಿಗ್ತವೆ. ನಮ್ಮ ಹಳ್ಳಿ ಮಕ್ಕಳು ರೈತರ ಮಕ್ಕಳಿಗೆ ಹೇಳ್ರಿ, ಒಂದು ಚಪ್ಪಾಳೆ ತಟ್ರಕ್ಕ ನಮ್ಮ ಹಳ್ಳಿ ಮಕ್ಕಳಿಗೆ. ಹಳ್ಳಿ ಮಕ್ಕಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂದ ವರ್ತೂರು ಸಂತೋಷಕ್ಕೊಂದು ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿ. ಆಕ್ಚುಲಿ ಒಂದೇ ಒಂದು ಮಾತು ಹೇಳ್ತೀನಮ್ಮ, ಒಂದೇ ಒಂದು ನಿಮಿಷ ಹಚ್ಚಿನ ಕೇಳಿಸ್ಕೊಳ್ಬೇಕು ಅಷ್ಟೇ. ನನ್ನ ಸಿನಿಮಾದಲ್ಲಿದ್ದಂಥ ಡೈಲಾಗ್, ಆಕಾಶಕ್ಕೆ ತಲೆ ಕಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್ ಕಾಡ್ಬರೇಶ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಕ ನೋಡೋಣ. 1 ನಿಮಿಷ ಹಚ್ಚಿನ, 1 ನಿಮಿಷಮ್ಮ. ನನ್ನ ಸೆಲೆಬ್ರಿಟಿಗೆ ಹೇಳೋದಿಷ್ಟೇ, ಅದ್ಯಾವ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು, ಹೆಣ್ಮಕ್ಳು ಹಾಕಲು ಅಂತ ಅರ್ಶಿನ ಕುಂಕುಮನೆ ಬಾಟ ಮಾಡಿಟ್ಕೊಂಡಿದ್ದೀವಿ, ಅಂಥದ್ರಲ್ಲಿ ಬಾಟ ಮುಟ್ರೆ ಬಿಡಲ್ಲ. ಹೆಣ್ಮಕ್ಳು ತಂಟಕ್ಕೆ ಬಂದರೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರೆ ಮುಲ್ಲಾಜಿಲ್ದೆ ನುಗ್ಗೊಡಿತೀವಿ. ಎಲ್ಲರಿಗೂ ನಮಸ್ಕಾರ. ಅನ್ನನ ದ್ಯಾವ್ರು ಅಂತ ಕರಿತೀವಿ. ಆ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ. ಅಂತ ರೈತರಿಗೆ ನ್ಯಾಯ ಇಲ್ಲ ಅಂದಮೇಲೆ ನಾವೆಲ್ಲರೂ ಒಕ್ಕಲೆಬ್ಬಿಸ್ಬೇಕಣ್ಣ. ರೈತನ ಈ ದೇಶದ ಹೀರೋ. ಎಲ್ಲರೂ ನಮಸ್ಕಾರ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಮಾ. ಹಾಗೆ ನಮ್ಮ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಅವರು, ಲವ್ ಹಂಗ ಹಿಂಗ ಹೆಂಗ ಇದ್ದೆ ಹೆಂಗಾಗೋದೆ ನೋಡು ಅಂಟಮ್ಮ ಅಂಟಮ್ಮ. ಲವ್ ನಮ್ಮ ಮಂಡ್ಯ ಹುಡುಗರು ಅಂದರೆ ನಾವು ಯಾವತ್ತಿದ್ರು ಗಂಡು ಮಕ್ಕಳನ್ನ ಅಂಟಮ್ಮ ಅಂತ ಕರಿತೀವಿ. ಈ ಮಂಡ್ಯದ ರಾಜ್ಯ ಹುಲಿಗಳಿಗೆ ಹೆಣ್ಮಕ್ಳು ಯಾವತ್ತಿದ್ರು ಏನ್ರಲ್ಲ, ಅತ್ತೆ ಮಕ್ಕಳು ಮಾವನ ಮಕ್ಕಳು ಅಂಟಮಾಸ್ ಒಂದಂತ ಹೇಳ್ತಾ ಇದ್ದೀನಿ. ನಮ್ಮನ್ನು ಯಾರು ಹೀರೋ ಮಾಡಲ್ಲ, ನಮಗೆ ನಾವೇ ಹೀರೋ ಆಗಬೇಕು. ಬಿರುಗಾಳಿ ಸುಂಟ್ರ ಗಾಳಿ ಬರಬೇಕಾದ್ರೆ ಅದರದ್ದೇ ಒಂದು ಭಯ ಇರುತ್ತೆ, ಬಂದೋದ್ಮೇಲೆ ಒಂದು ಹವಾ ಇರುತ್ತೆ. ನಾನು ಬರೋ ತನಕ ಬೇರೆಯವ್ರದ್ದೇ ಹವಾ, ಬಂದ ಮೇಲೆ ನಂದೇ ಹವಾ ಅಂಟಮಾಸ್. ನನ್ನ KGF ಸಿನಿಮಾದ ಡೈಲಾಗು, 10 ಜನ ಹೊಡೆದು ಡಾನ್ ಆದನಲ್ಲ ನಾನು ಹೊಡೆದು 10 ಜನನು ಡಾನೇ. ಥ್ಯಾಂಕ್ ಯು ಅಂಟಮಾಸ್. ಹಾಗೆ ಮತ್ತೊಬ್ಬ ನಟ, ಹಾಸ್ಯ ನಟ ಸಾಧು ಮಹಾರಾಜ್. ಅಲ್ಲೇ ಆಹಾ, ಏನು ಸಿಳ್ಳೆ, ಏನು ಚಪ್ಪಾಳೆ. ಆಹಾ, ಬರ್ತಾ ಇರಲಿ ಬರ್ತಾ ಇರಲಿ ಬರ್ತಾ ಇರಲಿ. ಲೇ ಮುಸ್ತಫಾ, ಆವಾಗಿಂದ ಸ್ಟಾರ್ ಇರೋಗೆ ಫೋಟೋ ತೆಗ್ದ, ಇವಾಗ ನಾನು ಬಂದ ತಕ್ಷಣ ಬ್ಯಾಗ್ ತಿರ್ಸ್ಕೊಂಡು ಹೋಗ್ತಾವನೆ. ಲೇ, ಎಷ್ಟು ದಿನದಿಂದ ಕಾಯ್ತಾ ಇದ್ದೆ, ಅಲ್ಲಿ ಹೆಣ್ಣು ಮಗಳ ಜೊತೆ ಮಾತಾಡೋಕೆ ಹೋಗ್ತಾ ಇದೆಯಾ? ಲೇ ಕಳ್ಳ, ನನ್ನನ್ನು ನೋಡ್ತಾನೆ ಇಲ್ಲ ಕಣ, ಪಕ್ಕದಲ್ಲಿ ಒಬ್ಬರು ಹೆಣ್ಣು ಮಗಳಿದ್ದಾಳೆ ಅಂತ. ನಮ್ಮನ್ನೆಲ್ಲ ಚೆನ್ನಾಗಿ ತೋರಿಸೋರು ನಮ್ಮ ಕ್ಯಾಮ್ರಾಮನ್ಸಪ್ಪ, ವಿಡಿಯೋಗ್ರಾಫರ್. ಒಂದು ಚಪ್ಪಾಳೆ. ಆದರೆ ಒಂದೇ ಒಂದು ವಿಷಯ, ಮದುವೆನಲ್ಲೋದಾಗ ಬರೀ ಬ್ಯೂಟಿಫುಲ್ ಆಗಿರೋ ಹುಡುಗಿರಿಗೆ ಆಂಟಿಗೆ ಝೂಮ್ ಮಾಡ್ತೀರಾ ಯಾಕೆ? ಲೇ ಕಳ್ಳ, ನಮ್ಮ ಮುಖನೂ ಸ್ವಲ್ಪ ತೋರಿಸ್ರಪ್ಪ. ಅಯ್ಯಯ್ಯ, ನಾನು ಇಷ್ಟು ಕೇಳ್ಕೊಂಡ್ರೆ ಒಂದು ಫೋಟೋ ತೆಗಿತಾ ಇಲ್ಲ. ಲೇ ಮುಸ್ತಫಾ, ಎಲ್ಲಿ ನಮ್ಮ ಅಪ್ಪನ ಫೋಟೋ ಅಂದರೆ ಕಷ್ಟ. ಸಾಯ್ತು ಬಾಕ್ ಬರಲ್ಲ ಬಾಯ್, ದಯವಿಟ್ಟು ಜಿಪ್ ಹಾಕೊಳ್ಳಿ ಶರ್ಟ್ದು. ನಮ್ಮ ರಂಗಾಯಣ ರಘು ಅವರು, ಲೇ ಅಪ್ಪ ತಲೆ ಬಚ್ಕಳಿ ಪೌಡ್ರ್ ಹಾಕಳಿ, ದುನಿಯಾ ತುಂಬ ಕಾಸ್ಟ್ಲಿ. ಎಲ್ಲಿ ಕೈ ತೋರಿಸು, ಕೈ ರೇಖೆಗಳೆಲ್ಲ ಅಳ್ಸಾಗಿದೆಯಲ್ಲೋ. ಲೇ ಮೊಬೈಲ್ನ ತಳ್ಳೋದನ್ನು ನಿಲ್ಲಿಸೋ. ಮೊಬೈಲ್ನಿ 4 ಬೆಟ್ಟು 5 ಬೆಟ್ಟು ಹಾಕೊಂಡು ಹಿಂಗೆ ತಳ್ಳಿ ತಳ್ಳಿ ರೇಖೆಗಳೆಲ್ಲ ಅಳ್ಸೋಗಿದೆಯಲ್ಲಪ್ಪ. ಲೇ ಕಣ್ಣು ಬಂದ್ಬಿಡ್ತವೆ, ಹೆಚ್ಚಿಗೆ ರಾತ್ರಿ 12 ಗಂಟೆ 1 ಗಂಟೆ ತನಕ ಮೊಬೈಲ್ ನೋಡ್ಬೇಡ ಕಣೋ. ಲೇ ಸಬ್ಜೆಕ್ಟ್ ಓದಂದ್ರೆ ಯಾವ್ಯಾವ್ದು ಚಾನಲ್ ಹಾಕಿ ನೋಡ್ತೀವಿ. ಲೇ ನೋಡಿ ಗೊತ್ತಿಲ್ಲ, ತಲೆ ಬಚ್ಕಳಿ ಪೌಡ್ರ್ ಹಾಕಳಿ, ದುನಿಯಾ ತುಂಬ ಕಾಸ್ಟ್ಲಿ. ಆದರೆ ನಮ್ಮ ಎಜುಕೇಷನ್ಗೆ ಬಂದಿದ್ದೀರ, ಚೆನ್ನಾಗಿ ಓದ್ಕೊಳ್ಳಿ, ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತಗೊಳ್ಳಿ, ಒಳ್ಳೆ ಕೆಲಸ ತಗೊಳ್ಳಿ. ಜೈ ಕರ್ನಾಟಕ ಮತ್ತೆ ಒಂದೇ ಮಾತರಂ ಟಿಪ್ಪು ಸುಲ್ತಾನ್, ಜೈ ಭಾರತಿ ಕಾಲೇಜ್, ಜೈ ಮಂಡ್ಯ, ಜೈ ಇಂಡಿಯಾ, ಜೈ ಕರ್ನಾಟಕ ಮತ್ತೆ.
ಹಾಗೇನೆ ನಮ್ಮ ದೊಡ್ಡಣ್ಣ ಟೆನ್ನಿಸ್ ಕೃಷ್ಣ ಅವರ ಒಂದು ಡೈಲಾಗ್. ಕೊಲಲೆ ಪಾಂಡು ಕುಮಾರನವು ಓಹೋ ಹಿಂಗೆ ಹೋದ್ರೆ ಪಾಂಡುಪುರ ಬರ್ತದ, ಕೈ ನೋವು ಬರ್ತದೆ. ಏನು ಅಟ್ಲ ಗದ್ದೆನ ಹೊಡ್ಕೊಂಡಿದ್ದೆ ಬಕ್ 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 ಬಕ್. ಏನು ನೋಡ್ತಾ ಇದ್ದೀರಾ? ಬಾತ್ಗಳಿಗೆ ಎಂಜಿನಿಯರಿಂಗ್ ಕೊಡಿಸಿ MA ತಗೊಂಡು MBBS ಮಾಡ್ಸೋಣ ಅಂತ ಇದ್ದೀರಿ. ಈ ಫಿಗರ್ನ ಎಲ್ಲೋ ನೋಡ್ದಂಗೈತಲ್ಲ. ಬದ್ಮಾಶ್ ನೀನೇನು ಅಡ್ಡ ಅವನ ಮನೆ ಕಾಯುವಾಗ ಹೋಗ ನನಗೆ ಜಾಸ್ತಿ ಕಾವಿಕ್ಬಿಟ್ಟು ಬರೀ ಇಷ್ಟು ಮಾತ್ರ ಉಳ್ಕೊಳ್ತು ಕಣ. ಇವು ಕ್ಯಾಮ್ರಾ ಮುಚ್ಚಳ ತೆಗಿಯೋದು ಮಾತ್ರ ಮರಿಬೇಡ ಕಣ. ಬರ್ತೀನಿ ಕಣ. ಓಹೋ ಬಾಬೈದ ಚೆನ್ನಾಗಿದೀಯಾ? ಅಚ್ಚದಗಳ ಡ್ರೆಸ್ ಚೆನ್ನಾಗೈತಾ? ಹೋಗ್ಬಿಟ್ ಬಾ. ಬಾಯ್ ಬಾಯ್ ಟಾಟಾ. ಏನು ಮುಖ ನೋಡ್ತಿಲ್ಲ? ಹಿಂಗೆ ಮಲಗಿರೋರನ್ನ ಎಬ್ಬಿಸ್ಬಿಟ್ಟು ಮಾತಾಡೋದ್ರಿಂದ ನನಗೆ ಒಂಥರ ಖುಷಿ. ನಮ್ಮ ಟೆನ್ನಿಸ್ ಕೃಷ್ಣ ಬರ್ತಾವನೆ. ಕೃಷ್ಣ, ಟೆನ್ನಿಸ್ ಕೃಷ್ಣ, ನಮಸ್ಕಾರ ಕಂಡ್ರಣ್ಣ. ನಮಸ್ಕಾರ ಕಂಡ್ರಕ್ಕ. ಮೇಡಮ್ ಡಿಸ್ಕ ದೊಡ್ಡಣ್ಣ ಜಾಸ್ತಿ ಎಣ್ಣೆ ಹೊಡಿತಾರಲ್ಲಣ್ಣ, ಅವ್ರಿಗೆ ವಯಸ್ಸೇ ಆಗಲ್ವಂತೆ. ನಿಜಾನೇನಣ್ಣ? 100%. ಯಾರ್ಯಾರು ಜಾಸ್ತಿ ಎಣ್ಣೆ ಹೊಡಿತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ. ಯಾಕಂದರೆ ವಯಸ್ಸಾಗಕ್ಕೆ ಮುಂಚೆ ನೆಗದು ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ, ಇನ್ನೆಲ್ಲ ವಯಸ್ಸಾಯ್ತದೆ. ಜಿಂಗ್ ಛಾಕ್ ಜಿಗಿ ಜಿಗಿ ಛಾಕ್. ನನಗೆ ಆವಾಜ್ ಹಾಕ್ಬಿಟ್ರಲ್ಲಪ್ಪ. ಟಾಟಾ ಬಾಯ್ ಬಾಯ್ ಖತಮ್. ನಮ್ಮ ಮಾತಾಡೋದಕ್ಕೆ ಬೇಕಾದಷ್ಟೇ ಮತ್ತೊಮ್ಮೆ ಬಂದು ಎಲ್ಲ ರಾಜಕಾರಣಿಗಳ ಒಂದಷ್ಟು ಜನರ ಧ್ವನಿ ಮಾಡ್ತೇನೆ. ಈಗ ನಮ್ಮ ನಗುವಿನ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪ ಅವರ ಒಂದು ಧ್ವನಿ. ಆ್ಯಕ್ಚುಲಿ ಏನಪ್ಪ ಅಂದರೆ ಅಪ್ಪಾಜಿ ಯಾವಾಗಲೂ ಹೇಳೋರು, ತಿನ್ನೋ ಅನ್ನನ ಯಾವತ್ತು ವೇಸ್ಟ್ ಮಾಡಬೇಡ ಮಗ, ಅದರಲ್ಲಿ ಒಬ್ಬ ರೈತನ ಶ್ರಮ ಇರುತ್ತೆ ಅಂತ. ದೊಡ್ಡವರು ಬಂದರೆ ಗೌರವ ಕೊಡುವಂಥ ಅಪ್ಪಾಜಿ ಯಾವಾಗಲೂ ಹೇಳೋರು. ನನ್ನ ಸಿನಿಮಾದಲ್ಲಿ ಇದ್ದಂಥ ಡೈಲಾಗ್, ಹೇ ಡವರಾಜ, ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಇರಲಿ ಹಚ್ಚೋರು ನಾವಾಗಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೆ ಏನಾಗುತ್ತೆ ತಿಳಿದಿಲ್ಲ, ಎಲ್ಲಿ ಬದುಕ್ತೀವಿ ಎಲ್ಲಿ ಬದುಕ್ತೀವಿ ಎಲ್ಲ ಬರೆದಿದ್ದಾನೆ, ಎಲ್ಲ ವಿಧಿ ನಮ್ಮ ಕೈಯಲ್ಲೇನೂ ಇಲ್ಲ. ಆರನ ಜೈಕಾರನ ಯಾವತ್ತಷ್ಟೇ ಕೇಳ ಹಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಈಗ ನಮ್ಮ ಕಾಮಿಡಿ ಕಿಲ್ಲಾಡಿ ಸೀರುಂಡೆ ರಘು ಅವರು, ಹಾಗೇನೆ ಈಗ ಎಲ್ಲ ಧಾರಾವಾಹಿಗಳಿಗೆಲ್ಲ ಕಾಣಿಸ್ಕೊಳ್ತಾ ಇರತಕ್ಕಂಥ ಸದಾನಂದ ಕಾಳೆ, ಹಾಗೆ ಪ್ರವೀಣ್ ಜೈನ್, ನಮ್ಮ ದೀಪಿಕಾ ಮಂಡ್ಯದ ಹುಡುಗಿ ಎಲ್ಲ ಬಂದಿದ್ದಾರೆ.